ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಚಿನ್ಕುರ್ಳಿ ಹೋಬಳಿ ರಾಗಿ ಮುದ್ದನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ರಾಗಿ ಮುದ್ದನಹಳ್ಳಿಯ ಡಾಕ್ಟರ್ ನಾಗೇಶ್ ಅವರು ಕೃಷಿಕರು, ಸಾವಯವ ಕೃಷಿಕರು. ಅವರು ಇವತ್ತು ಯಾವ ರೈತರನ್ನು ಪರಿಚಯ ಮಾಡಿಸ್ಕೊಡ್ತಾರೆ ಅಂತ ನೋಡೋಣ ಬನ್ನಿ. ತೆಂಗಿನ ತೋಟದಲ್ಲಿ ರೇಷ್ಮೆ ಬೆಳೆ ಬೆಳೆದು ರೇಷ್ಮೆ ಹುಳು ಸಾಕಾಣಿಕೆ ಮಾಡಿ ಮಲೆನಾಡು ಗಿಡ್ಡ ತಳಿಯ ಹಸುಗಳ ಸಾಕಾಣಿಕೆಯಲ್ಲಿ ತನ್ನ ಬದುಕು ಕಟ್ಟಿಕೊಂಡ ಯುವ ರೈತ ಪ್ರಸನ್ನ. ಪಾಂಡವಪುರ ತಾಲೂಕಿನ ರಾಗಿ ಮುದ್ದನಹಳ್ಳಿ ಗ್ರಾಮದ ರೈತರಾದ ಬಸವರಾಜು ರವರ ಮಗ ಪ್ರಸನ್ನ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನ ಖಾಸಗಿ ಬ್ಯಾಂಕಿನಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡು ತಿಂಗಳಿಗೆ 15,000 ಸಂಬಳ ತೆಗೆದುಕೊಳ್ಳುತ್ತಿದ್ದರು. ಬರುವ ಸಂಬಳ ಯಾವುದಕ್ಕೂ ಸಾಕಾಗುತ್ತಿರಲಿಲ್ಲ. ತಂದೆಯವರು ಊರಿನಲ್ಲಿ ಇದ್ದ ಜಮೀನಿನಲ್ಲಿ ರಾಗಿ, ಭತ್ತ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಯಾವುದೇ ರೀತಿಯ ಲಾಭದಾಯಕ ಆದಾಯ ಬರುತ್ತಿರಲಿಲ್ಲ. ಕೆಲವು ದಿನಗಳ ಹಿಂದೆ ತಮ್ಮ ತಂದೆಯವರಿಗೆ ಅನಾರೋಗ್ಯದಿಂದಾಗಿ ಜಮೀನಿನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ನಾನು ಬೆಂಗಳೂರಿನಲ್ಲಿ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ನನ್ನ ಸ್ವಂತ ಗ್ರಾಮ ರಾಗಿ ಮುದ್ದನಹಳ್ಳಿ ಗ್ರಾಮಕ್ಕೆ ಬಂದು ಏನು ಮಾಡುವುದು ಎಂದು ಯೋಚಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಗ್ರಾಮದ ರೈತರೊಬ್ಬರು ನನಗೆ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ರವರನ್ನು ಪರಿಚಯಿಸಿದರು. ನಮ್ಮ ಜಮೀನಿನ ಬಳಿ ಬಂದ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ರವರಿಗೆ ನಮ್ಮ ಜಮೀನನ್ನು ತೋರಿಸಿ, ನಾವು ಈಗ ಇಲ್ಲಿ ಬೆಳೆಯುತ್ತಿರುವ ಬೆಳೆಗಳಲ್ಲಿ ನಮಗೆ ಲಾಭ ಕಾಣುತ್ತಿಲ್ಲ, ಏನು ಮಾಡಬೇಕು ಎಂದು ಕೇಳಿಕೊಂಡೆ. ಆ ಸಂದರ್ಭದಲ್ಲಿ ರವಿಕುಮಾರ್ ರವರು ನನಗೆ ಕೆಲವು ಮಾರ್ಗದರ್ಶನಗಳನ್ನು ನೀಡಿ ಒಂದು ರೇಷ್ಮೆ ಮನೆ, ತೆಂಗಿನ ತೋಟದಲ್ಲಿ ರೇಷ್ಮೆ ಬೆಳೆ ಬೆಳೆಯಲು ಸರ್ಕಾರದಿಂದ ಸಿಗುವಂತಹ ಸಹಾಯಧನವನ್ನು ಕೊಡಿಸಿ ರೇಷ್ಮೆ ಬೆಳೆ ಬೆಳೆಯಲು ಸಹಾಯ ಮಾಡಿದರು. ಇದರ ಜೊತೆ ರಾಗಿ ಮುದ್ದನಹಳ್ಳಿ ಡಾಕ್ಟರ್ ನಾಗೇಶ್ ರವರು ನನಗೆ ಒಂದು ಜೊತೆ ಮಲೆನಾಡು ಗಿಡ್ಡ ತಳಿಯ ಹಸುಗಳನ್ನು ಉಚಿತವಾಗಿ ಕೊಡಿಸಿದ್ದಾರೆ. ನಾನು ಒಂದು ವರ್ಷಕ್ಕೆ 8 ಬೆಳೆ ರೇಷ್ಮೆ ಬೆಳೆಯನ್ನು ಬೆಳೆದು ಲಾಭವನ್ನು ಕಂಡುಕೊಂಡು ಬದುಕು ಕಟ್ಟಿಕೊಂಡಿದ್ದೇನೆ ಎಂದು ತಿಳಿಸಿ ರೇಷ್ಮೆ ಇಲಾಖೆ ರವಿಕುಮಾರ್ ಹಾಗೂ ಡಾಕ್ಟರ್ ನಾಗೇಶ್ ರವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಇದ್ದಾಗ ಬೆಳಿಗ್ಗೆ ಆದರೆ ಕೆಲಸ, ಸಂಜೆ ಆದರೆ ಮನೆ ಸೇರಿಕೊಳ್ಳುತ್ತಿದ್ದೆ. ತುಂಬ ಬೇಸರವಾಗುತ್ತಿತ್ತು. ಆದರೆ ನನ್ನ ಸ್ವಂತ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಮಾಡುತ್ತಾ ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ತಂದೆ ತಾಯಿ, ನಮ್ಮ ಕುಟುಂಬದವರು ನಮ್ಮ ಹೊಲ ಗದ್ದೆ ನೋಡುತ್ತಾ ಬದುಕು ಕಟ್ಟಿಕೊಂಡಿರುವುದು ತುಂಬ ಖುಷಿ ಕೊಟ್ಟಿದೆ ಎಂದು ಸಾವಯವ ಕೃಷಿಕ, ಹಿರಿಯ ಪತ್ರಕರ್ತ ರಾಗಿ ಮುದ್ದನಹಳ್ಳಿ ಡಾಕ್ಟರ್ ನಾಗೇಶ್ ಅವರ ಸಂದರ್ಶನದ ವೇಳೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಶಕ್ತಿ ನ್ಯೂಸ್ ಕನ್ನಡ ಟಿವಿ ನ್ಯೂಸ್ ಬ್ರೋ ಮಧು ಬಿ ಗೌಡ, ಬೀರಶೆಟ್ಟಹಳ್ಳಿ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ರಾಗಿ ಮುದ್ದನಹಳ್ಳಿ ಪ್ರಸನ್ನನವರ ತೋಟಕ್ಕೆ ಬಂದಿದ್ದೀವಿ. ಅವರು ಸಿರಿಕಲ್ಚರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ಸೋಣ. ಈಗ ಪ್ರಸನ್ನ ಅವರು ಇಲ್ಲಿ ಇದ್ದಾರೆ, ಈ ತೋಟದಲ್ಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಪ್ರಸನ್ನ ಅವರ ನಮಸ್ಕಾರ. ಸರ್ ನಮಸ್ತೆ ಸರ್. ಪ್ರಸನ್ನ ಅವರೇ, ಈಗ ನೀವು ಸಿರಿಕಲ್ಚರ್ ಅನ್ನ ಮಾಡ್ತಾ ಇದ್ದೀರಿ. ಈಗ ಒಂದು ಒಳ್ಳೆ ಮನೆಯನ್ನು ಕಟ್ಟಿದ್ದೀರಿ ಮತ್ತು ಮುಂದೆ ಇಲ್ಲೇ ಮನೆ ಇದೆ. ಈಗ ನೀವು ಯಾವ ಊರು, ಯಾಕೆ ಇದನ್ನ ಕೃಷಿ ಸ್ಟಾರ್ಟ್ ಮಾಡಿದ್ರಿ? ಸರ್ ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ, ನನ್ನ ತಂದೆ ಹೆಸರು ಬಸವರಾಜು. ನಮ್ಮ ಮೂಲತಃ ರಾಗಿ ಮುದ್ದನಹಳ್ಳಿಲೇ ಹುಟ್ಟಿ ಬೆಳೆದಿದ್ದೆಲ್ಲ. ಸರ್ ಮೊದಲಿಗೆ ನಂದು ಡಿಗ್ರಿ ಎಲ್ಲ ಮುಗಿದ್ಮೇಲೆ ಬೆಂಗಳೂರಲ್ಲಿ ಜಾಬ್ಗೆ ಅಂತ ಹೋದೆ. ಅಲ್ಲಿ HDFC ಬ್ಯಾಂಕಲ್ಲಿ ಆ ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಮುಂದೆ 15,000 ಸಂಬಳ ಕೊಡ್ತಾಯಿದ್ರು. ಹಂಗಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆ ಇಡೀ ಜಮೀನೆಲ್ಲ ಕೃಷಿ ಮಾಡಿಕೊಂಡು ಪ್ರತಿಯೊಂದು ಕೂಡ ಅವರೇ ಎಲ್ಲ ಮೇನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕೂಡ ಅವರೇ ಮಾಡ್ತಾ ಇದ್ರು. ಅವರು ಅನಾರೋಗ್ಯ ತಪ್ಪಿಟ್ರು. ಹಂಗಾಗಿ ಆ ಕೃಷಿ ನಾನು ನಿರ್ವಹಿಸ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ನಾನು ಆ ಕೆಲಸನ ಬಿಟ್ಟು ಬಂದು ಆಮೇಲೆ ಈ ಕೃಷಿನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಂದಾಗ ಏನು ಭತ್ತ, ರಾಗಿ ಇದು ಮಾತ್ರ ಸೀಮಿತವಾಗಿತ್ತು. ಆ ನಂತರ ಅದರಲ್ಲಿ ನನಗೆ ಅಂತ ಇಳುವರಿ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಹಣಕಾಸು ಕೂಡ ನಾನು ಅಷ್ಟು ಏರಳವಾಗಿ ಮಾಡಕ್ ಆಗ್ತಿರ್ಲಿಲ್ಲ. ಆ ನಂತರ ನಮ್ಮ ಸ್ನೇಹಿತರು ಸಂತೋಷ್ ಅಂತ ಹೇಳಿ ರಾಗಿ ಮುದ್ದನಹಳ್ಳಿ, ಅವರು ರೇಷ್ಮೆ ಕೃಷಿನಲ್ಲಿ ಅಲ್ಲೇ ಸುಮಾರು ಒಂದು 7-8 ವರ್ಷದಿಂದ ಅವರು ತುಂಬಾ ಚೆನ್ನಾಗಿ ರೇಷ್ಮೆನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ರು. ನನಗೆ ಅವರು ಸಜೆಷನ್ ಕೊಟ್ರು, ಬೇಡ ಇದೆಲ್ಲ ಬಿಡು, ಇದು ನಮ್ಮ ಮನೆಗೆ ಊಟಕ್ಕಾಗಿ ಮಾತ್ರ ಅದನ್ನ ಸೀಮಿತ ಮಾಡ್ಕೊಂಡು ನಮ್ಗೆ ಆದಾಯದ ರೂಪ ನಮ್ಮ ರೇಷ್ಮೆ ಕೃಷಿ ಇದೆ,
ಅದನ್ನ ಮಾಡು, ಅದು ನಿರ್ವಹಿಸ್ಕೊಂಡು ಹೋಗು, ನಿಮಗೆ ಮನೆಗೆ ಒಂದು ಉತ್ತಮವಾದಂತ ರೀತಿಯಲ್ಲಿ ಬೆಳೆನೂ ತೆಗಿಬಹುದು ಮತ್ತೆ ಆದಾಯನೂ ಕೂಡ ಹೆಚ್ಚಿಗೆ ಗಳಿಸಬಹುದು ಅಂತ ಹೇಳಿ ನನಗೆ ಸಜೆಷನ್ ಕೊಟ್ಟರು. ಸೊ ಅವರ ಮಾರ್ಗದರ್ಶನದಿಂದ ನಾನು ಈ ಒಂದು ರೇಷ್ಮೆ ಕೃಷಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಈಗ ರೇಷ್ಮೆ ಸ್ಟಾರ್ಟ್ ಮಾಡಿದ್ರೆ, ಈಗ ರೇಷ್ಮೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ನೋಡೋದ್ರೆ ಚೆನ್ನಾಗಿದೆ. ಈಗ ಒಂದು ವರ್ಷದಲ್ಲಿ ಎಷ್ಟು ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ ಸರ್? ಎಲ್ಲ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ತೆಂಗಿನ ಗಿಡದ ಮಧ್ಯೆ ನಮ್ಗೆ ರೇಷ್ಮೆ ಕೃಷಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ನೋಡೋಣ, ಅದೇ ಸಂತೋಷ್ ಅವರು ಇಲ್ಲ ಅಲ್ಲೂ ಬರುತ್ತೆ, ಮಾಡಿ ನಿರ್ವಹಣೆ ಚೆನ್ನಾಗಿರ್ಬೇಕು, ಅದಕ್ಕೆ ವ್ಯವಸಾಯ ಚೆನ್ನಾಗಿರ್ಬೇಕು, ತೆಂಗಿನ ಗಿಡ ಇದ್ರೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಉತ್ತಮವಾಗಿ ಬೆಳೆ ಬರ್ತಾ ಇದೆ. ಈಗ ಎಷ್ಟು ವರ್ಷ ಆಯ್ತು ನೀವು ಇದನ್ನ ಸ್ಟಾರ್ಟ್? ಸರ್ ಈಗ 2.5 ವರ್ಷ ಆಯ್ತು ಸರ್. ಈಗ ಒಂದು ವರ್ಷಕ್ಕೆ ಇದರಲ್ಲಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಯಿಸ್ತಾ ಇದ್ರಿ ಮತ್ತೆ ಎಷ್ಟು ಆದಾಯ ಬರ್ತಾ ಇದೆ? ಸರ್ ಈಗ ನನ್ಗೆ ಒಂದ್ ವರ್ಷಕ್ಕೆ 8 ಬೆಳೆ ತೆಗಿತೀವಿ. ಓಕೆ, ಅಂದ್ರೆ 2 ಸರ್ಕಲೈಸ್ ಮಾಡ್ಕೊಂಡಿದೀವಿ. ಒಂದ್ ಬೆಳೆ ಇನ್ನೊಂದು ಕ್ರಾಪ್ಸ್ ಅಲ್ಲ ಇದೆ, ಇದೊಂದು ತೆಂಗಿನ ಗಿಡದ ಒಂದು ಕ್ರಾಪ್ ಮಾಡ್ಕೊಂಡಿದೀನಿ. ಒಟ್ಟು ಸರ್ 8 ಬೆಳೆಯನ್ನು ತೆಗಿತೀನಿ ಸರ್. ಒಂದು ವರ್ಷದಲ್ಲಿ 8 ಬೆಳೆ ಬರುತ್ತೆ ಸರ್ ರೇಷ್ಮೆ ಕೃಷಿ. ಓಕೆ ಓಕೆ. ಈಗ ಮತ್ತೆ ಈ ಮನೆ ಮಾಡ್ಕೊಂಡಿದ್ದೀರಿ, ಈ ರೇಷ್ಮೆ ಮನೆ ಸಪರೇಟ್ ಮಾಡಿದಿರಿ. ಈಗ ನಿಮ್ ಮನೆಗೂ ಅದಕ್ಕೂ ದೂರ ಇದೆ. ಈಗ ಇದಕ್ಕೆ ಎಷ್ಟು ಬಂಡವಾಳ ಹಾಕಿದಿರಿ ನೀವು? ಸರ್ ಮೊದಲಿಗೆ ನಮ್ಮ ರೇಷ್ಮೆ ಕಾರ್ಯನಿರ್ವಾಹಕರಾದಂತಹ ನಮ್ಮ ರವಿ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೀನಿ. ಯಾಕೆಂದ್ರೆ ನಾನು ಅಲ್ಲಿ ನಮ್ಮ ಬೇಸ್ಮಠ ಏನಿದೆ ಅಲ್ಲಿ ರೇಷ್ಮೆ ಮನೆಯನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆದ್ರೆ ಅವ್ರು ಬೇಡ, ಅದು ಸಪ್ರೇಟ್ ಆಗಿರ್ಬೇಕು, ಆಮೇಲೆ ಇದರಿಂದ ನೀನು ರೇಷ್ಮೆ ಕೃಷಿ ಉತ್ತಮವಾಗಿರ್ತದೆ, ಅಲ್ಲಿ ಮನೆ ಪಕ್ಕ ಮಾಡ್ಕೊಂಡ್ರೆ ರೇಷ್ಮೆ ಕೃಷಿ ಚೆನ್ನಾಗಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಅವರ ಗೈಡೆನ್ಸ್ ಅಲ್ಲಿ ಈ ಮನೆ ಮಾಡಿದ್ವಿ ಸರ್. ಈಗ ಸಹಾಯಧನ ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ, ನಿಮ್ದು ಎಷ್ಟು ಅಮೌಂಟ್ ಆಗಿದೆ ಸರ್? ಟೋಟಲಿ ಈಗ ಅಮೌಂಟ್ ಆಗಿರೋದಕ್ಕೆ 10 ಲಕ್ಷ ಆಗೈತೆ ಸರ್. ಸರ್ಕಾರದಿಂದ ನಮ್ಗೆ 2,43,000 ರೂಪಾಯಿ ಅಮೌಂಟ್ ಬಂದಿದೆ ಸರ್. ಬಂದಿದೆ ಸರ್. ಈಗ ಇವತ್ತು ಯುವ ಪೀಳಿಗೆ ಏನಾಗ್ತದೆ, ಎಲ್ಲರೂ ಬೆಂಗಳೂರಿಗೆ ಹೋಗುವಂಥದ್ದು. ನೀವು ಆಗ್ಲೇ ಹೇಳಿದ್ರಿ, ನಾನು HDFC ನಲ್ಲಿದ್ದೆ, ಅಲ್ಲಿ 15,000 ಸಂಬಳ ಬರ್ತಿತ್ತು, ಚೆನ್ನಾಗಿದ್ದೆ, ಬಟ್ ಇದಾಯ್ತು ಅಂತ ಹೇಳಿದ್ರಿ. ಈಗ ನಿಮ್ಗೆ ಬೆಂಗಳೂರಿನ ಜೀವನ ಮತ್ತು ಇಲ್ಲಿ ಕೃಷಿ ಜೀವನ ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್? ಅದೇ ಬೆಂಗಳೂರು ಜೀವನಕ್ಕೂ ಈ ನಮ್ಮ ಹಳ್ಳಿ ಜೀವನಕ್ಕೂ ತುಂಬಾ ಡಿಫರೆನ್ಸ್ ಇದೆ ಸರ್. ನಿಮ್ಗೆ ಗೊತ್ತು, ಬಹಳ ಅಲ್ಲಿಗಿಂತ ಇಲ್ಲಿ ನಾನು ಉತ್ತಮವಾಗಿದ್ದೆ ಸರ್. ಯಾವುದೇ ರೀತಿ ತೊಂದರೆ ಇಲ್ದೇನೆ ಎದ್ದ ತಕ್ಷಣ ನಮ್ಮ ಹೊಲಗಳನ್ನ ನೋಡ್ಬೋದು, ನಮ್ಮ ಹಸುಗಳನ್ನ ನೋಡ್ಬೋದು. ಹಂಗಾಗಿ ಸರ್ ಅಲ್ಲಿಗಿಂತ ಉತ್ತಮವಾಗಿದ್ದೀನಿ ಸರ್. ಈಗ ಆಯ್ತು, ಹಸು ಅಂತ ಹೇಳಿದ್ರಿ. ಈಗ ಒಂದು ಚಿಕ್ಕ ಪುಟ್ಟ ಹಸುಗಳನ್ನು ನೀವು ಈಗ ಯಾವ್ದೋ ಒಂದು ಸಾಕಿದಿರಿ, ಒಂದೆರಡು ಕರುಗಳಿದೆ. ಅದೇನ್ ಕರುಗಳು, ಯಾಕೆ ಸಾಕಿದಿರಿ ನೀವು? ಸರ್ ನಮ್ಮಲ್ಲಿ HF ಕರುಗಳು ಇದ್ದವು 2. ಓಕೆ. ಅದು ಸುಮಾರು ಒಂದು 10 ರಿಂದ 12 ಲೀಟರ್ ಹಾಲು ಕೊಡ್ತಾ ಇದ್ದವು. ಬಟ್ ಅದು ನಮ್ಗೆ ಕುಡಿಯಕ್ಕೆ ಯೋಗ್ಯ ಅಲ್ಲ ಅಂತ ಅನ್ನಿಸ್ತು. ಆಮೇಲೆ ಸಾವಯವ ಕೃಷಿಗೆ ಅದು ಉಪಯುಕ್ತ ಅಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಮ್ಮೂರಿನ ಅದೇ ನಮ್ಮ ನಾಗೇಶ್ ಸರ್ ಆದಂತಹ ಇವರು ಡಾಕ್ಟರ್ ನಾಗೇಶ್ ಸರ್ ಅವರು ನಮ್ಗೆ 2 ಹಸುಗಳನ್ನ ಕೊಡ್ಸಿದ್ದಾರೆ, ಮಲ್ನಾಡ್ ಗಿಡ್ಡ ಹಸುಗಳನ್ನ. ಅದನ್ನ ನಾನು ಮುಂದೆ ಹಾಲು ಸೇವನೆಗಾಗಿ ಮತ್ತೆ ಸಾವಯವ ಕೃಷಿಗಾಗಿ ನಾನು ಅದನ್ನ ತಗೊಂಡಿದ್ದೀನಿ ಸರ್. ತುಂಬಾ ಚೆನ್ನಾಗಿದೆ ಸರ್, ಅದು ಹಸುಗಳೆಲ್ಲ ಚೆನ್ನಾಗಿದೆ. ಈಗ ಅದ್ರಲ್ಲಿ ನೀವು ಏನು ಜೀವಾಮೃತ ಅದನ್ನೆಲ್ಲ ಮಾಡೋ ಸಾಧ್ಯತೆ? ಹೌದು ಸರ್, ಹೌದು ಸರ್. ಏನಾದ್ರು ಈಗ ಜೀವಾಮೃತ, ಎರೆಜಲ ಅವೆಲ್ಲ ಏನಾದ್ರು ಮಾಡ್ತಾ ಇದೆ? ಹೌದು ಸರ್, ಜೀವಾಮೃತ ಮಾಡೋ ಉದ್ದೇಶಕ್ಕಾಗಿ, ಆಮೇಲೆ ಸಾವಯವ ಕೃಷಿಗೆ ಕನ್ವರ್ಟ್ ಆಗೋಣ ಅನ್ನೋ ಉದ್ದೇಶಕ್ಕಾಗಿ. ಪ್ರಸನ್ನ ಅವರೇ, ಇಷ್ಟೊಂದು ಬೆಳೆ ಸೊಂಪಾಗಿ ಬೆಳೆದಿದೆ, ಇದಕ್ಕೆ ನೀವು ಏನು ಈ ಗೊಬ್ಬರ ಎಲ್ಲ ಏನು ಹಾಕ್ತೀರಿ ಮತ್ತು ಇದು ಬೆಳಿಲಿಕ್ಕೆ ಇದು ರೋಗ ಏನಾರು ಬರುತ್ತಾ ಇದಕ್ಕೆ? ಸರ್ ರೋಗ ಅಂತಂದ್ರೆ ಟ್ರಿಪ್ಸ್, ಅದೇ ಸುಳಿ ರೋಗ ಬರುತ್ತೆ. ಓಕೆ. ಕೀಟ ಬರುತ್ತೆ, ಒಂದು ಹುಳು ಬರುತ್ತೆ. ಹಾ. ಸೊ ಅದನ್ನ ಸಿಂಪಡಣೆ ಮಾಡಕ್ಕೆ ನಾನು ಸಾಮಾನ್ಯವಾಗಿ ಬೇವಿನ ಎಣ್ಣೆ ನೋಡಿದ್ದೀನಿ ಅಷ್ಟೇ. ಓಕೆ. ಅದಕ್ಕೆ ಸ್ವಲ್ಪ ಅಂಟಿಸ್ತಾ ಇದೆ ಇದು. ಈಗ ಅದನ್ನ ಈಗ ಬೇವಿನ ಎಣ್ಣೆ ಹೊಡೆದಿದ್ದೀರಿ, ಅದನ್ನ ನೀವು ಇದಕ್ಕೆ ಕೊಡ್ಬೋದಾ? ಈಗ ನಿಮ್ಮ ಹುಳಗಳಿಗೆ 10 ದಿನ ಬಿಟ್ಟು ಕೊಡ್ಬೋದು ಸರ್. 10 ದಿನ ಕೊಟ್ರೆ ಏನು? 10 ದಿನ ಬಿಟ್ಟು ಕೊಟ್ರೆ ಏನಾಗಲ್ಲ. ನೋಡಿ, ಇದೇನೋ ಇದು ಒಂದು ಕಾಣ್ತಾ ಇದೆ ಸರ್. ಇದೆ ಸರ್, ಇದೇನಂತಾರೆ ಇದಕ್ಕೆ? ಇದು ಸುಳಿ ತಿಂದಿರೋದು, ಸುಳಿನ ತಿಂದಿರೋದು, ಸುಳಿ ತಿಂದಿರೋದು ಇದು. ಈಗ ಇದು ಹೋಯ್ತಾ, ಇದು ಅದು ಯೂಸ್ ಆಗಲ್ಲ? ಈಗ ಹಿಂದೆ ಬೆಳೆಯನ್ನ ಕಟ್ ಮಾಡಿ ಸಣ್ಣದಾಗಿ ಮಾಡ್ತಾ ಇದ್ರು ಅವತ್ತಿನ ವ್ಯವಸಾಯಕ್ಕೆ, ಕೃಷಿಗೂ. ಬಟ್ ಇವತ್ತು ಬೃಹದಾಕಾರದ ಕೃಷಿಯನ್ನು ಮಾಡ್ತಾ ಇದ್ರಿ. ಇವತ್ತಿಗೂ ಏನ್ ವ್ಯತ್ಯಾಸ ಇದೆ ಸರ್? ಅದೇ ಮೊದ್ಲಿಗೆ ಎಲೆ ಬಿಡಿಸಿದ್ರಂತೆ, ಅದು ಗೊತ್ತಿಲ್ಲ ನನಗೆ. ನಮ್ಮ ತಂದೆಯವರೆಲ್ಲ ಮಾಡ್ತಿದ್ರಂತೆ. ಸೊ ಅದು ತುಂಬಾ ರಿಸ್ಕ್ ಇರ್ತಂತೆ. ಒಂದು 100 ಮೊಟ್ಟೆ ಮೇಯ್ಸೋದಕ್ಕೆ ತುಂಬಾ ಮನೆಯವರೆಲ್ಲ ರಿಸ್ಕ್ ತಗೊಂತಿದ್ರಂತೆ. ಸೊ ಈಗ ನಾವು ಮಾಡ್ತಿರೋಂಥ ಪದ್ಧತಿ ಏನಂತಂದ್ರೆ ರೆಂಬೆ ಪದ್ಧತಿ. ರೆಂಬೆನೆ ಕಟ್ ಮಾಡಿ ಡೈರೆಕ್ಟ್ ಆಗಿ ಅಲ್ಲಿ ಹಾಕ್ತಿವಿ. ಸೊ ಹಂಗಾಗಿ ಇದು ಬಹಳ ರಿಸ್ಕ್ ಇಲ್ಲ ಸರ್. ಇದು ಒಬ್ಬನೇ 100 ಮೊಟ್ಟೆ ಮೇಯಿಸ್ಬೋದು. ಈಗ ನೀವು ಒಬ್ಬರೇ ಮಾಡೋದಾ ಅಥವಾ ನಿಮ್ಮ ಮನೆಯವರು ಯಾರು ಇದಾರ ಸರ್? ಅಂದ್ರೆ ನನಗೆ ಏನಾದ್ರು ಸ್ವಲ್ಪ ಹುಷಾರ್ ತಪ್ಪಿದ್ರೆ
So, ಆವಾಗ ಬರ್ತಾರೆ ಸರ್ ಅವರು. ಈಗ ಇದು ಕಾಯಿಲೆಗೆ ಏನಾದ್ರು ಬಂದ್ರೆ ಇದಕ್ಕೆ ಏನು ಸ್ಪ್ರೇ ಮಾಡ್ತೀರಾ ನೀವು ಈಗ? ಸರ್ ನಾನು ಸಾಮಾನ್ಯವಾಗಿ ಕೆಮಿಕಲ್ ಏನು ನಾನು ಸ್ಪ್ರೇ ಮಾಡಲ್ಲ. ನಾನು ಸಾಮಾನ್ಯ ಹೊಡೆಯದೆ ಬೇವಿನ ಹಿಂಡಿ ಗೊಬ್ಬರ ಹಾಕ್ತೀನಿ. ಆಮೇಲೆ ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ತೀನಿ ಸರ್. ಗೊಬ್ಬರ ತಿಪ್ಪೆ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿನ ನಾನು ಗೊಬ್ಬರ ರೂಪವಾಗಿ ನಾನು ಹಾಕ್ತೇನೆ. ಈಗ ಒಟ್ಟು ಎಷ್ಟು ಆದಾಯ ಒಂದು ವರ್ಷದಲ್ಲಿ ನೀವು ಎಷ್ಟು ಆದಾಯ ಪಡಿತಾ ಇದ್ರಿ ರೇಷ್ಮೆಯಿಂದ? ಸರ್ ಈಗ ಬೇರೆ ಬೇರೆ ಬೆಳೆ ಅಂತ ರೇಷ್ಮೆಯಲ್ಲಿ ಎಷ್ಟು ಪಡಿತಾ ಇದ್ರಿ? ಸರ್ ಒಂದು ವರ್ಷದಲ್ಲಿ ನಾನು ಸರ್ ಕಡಿಮೆ ಅಂತಂದ್ರು 4 ರಿಂದ 5 ಲಕ್ಷ ನಾನು ಆದಾಯ ಪಡಿತೀನಿ ರೇಷ್ಮೆ ಕೃಷಿ. ಒಳ್ಳೇದಾಗ್ಲಿ ಪ್ರಸನ್ನ ಅವರೇ. ಆಯ್ತು ಸರ್. ನೋಡಿ, ಇವತ್ತಿನ ಯುವ ಪೀಳಿಗೆಗಳು ಎಲ್ಲರೂ ಬೆಂಗಳೂರಿಗೆ ಹೋಗ್ತಕ್ಕಂಥ ಅಥವಾ ಸಿಟಿಗೆ ಹೋಗ್ತಕ್ಕಂಥ ಜೀವನದಲ್ಲಿ ಇವತ್ತು ಪ್ರಸನ್ನ ಅವರು ಈಗ ಹಳ್ಳಿಗೆ ಬಂದು ಅವರ ಒಂದು ಸಿರಿಕಲ್ಚರ್ ಕೃಷಿಯನ್ನು ಮಾಡಿದ್ದಾರೆ ಮತ್ತು ಅವರ ಹಸುಗಳ ಬಗ್ಗೆ ತುಂಬ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರು. ಹಾಗಾಗಿ ಎಲ್ಲ ಇವತ್ತಿನ ಯುವ ಪೀಳಿಗೆ ಕೃಷಿಯತ್ತ ಸಾಗಲಿ ಅಂತ ಹೇಳ್ತಾ ಪ್ರಸನ್ನ ಅವರಿಗೆ ನಾನು ನಮಸ್ಕಾರವನ್ನು ವೈಯಕ್ತಿಕವಾಗಿ ನಾನು ನಮಸ್ಕಾರವನ್ನು ತಲುಪಿಸ್ತೀನಿ. ನಮಸ್ಕಾರ ಪ್ರಸನ್ನ. ನಮಸ್ತೆ ಸರ್.